ಇವತ್ತು ನಾವೆಲ್ಲ ಹೊರಟಿರೋದು ಸೀಪುರ್ ಮನೆಗೆ. ಎಲ್ಲಿ ಕೊಟ್ಟಿರೋದು ಪುಟ? ಸೀಪುರ್ ಅಜ್ಜಿ ಮನೆಗೆ. ಸೀಪುರ್ ಅಜ್ಜಿ ಮನೆಗೆ, ಹೌದು. ಎಲ್ಲಿ ಕೊಟ್ಟಿರೋದು ಪಿಳ್ಮರಿ? ಸೀಪುರ್ ತಾತ ಮನೆಗೆ. ಸೀಪುರ್ ತಾತ ಮನೆಗೆ, ಹೌದು. ಇವತ್ತು ಶಿವರಾತ್ರಿ ಹಬ್ಬ. ಅಮ್ಮ ಸೀಪುರ್ ಅಮ್ಮ ಇವತ್ತು ಅಡುಗೆ ಬೇಕಾದಷ್ಟು ಮಾಡಿಟ್ಟಿದ್ದಾರೆ ಅಂತ ಸೀಪುರ್ ಹೊರಟಿದ್ದೀವಿ. ಹೋಗ್ತಾ ದಾರಿಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಪೂಜೆ ನಡೀತಾ ಇತ್ತು. ಸರಿ, ಹೆಂಗೋ ಬಂದಿದ್ದೀವಿ ಅಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ವಿಡಿಯೋ ಮಾಡ್ಕೊಂಬಂದಿದ್ದೀವಿ ನಿಮ್ಗೆಲ್ಲರಿಗೋಸ್ಕರ. ಸೊ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಮಹಾಶಿವರಾತ್ರಿ, ಸೀಪುರಿಗೆ ಬಂದಿದ್ವಿ. ಅಮ್ಮ ಇವತ್ತು ಬೇಕಾದಷ್ಟು ವೆರೈಟಿ ಅಡುಗೆಗಳು ಮಾಡಿಟ್ಟಿದ್ದಾರೆ, ಎತ್ಕೊಂಡು ಹೋಗೋಣ ನಮ್ಮ ಮನೆಗೆ ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಯ ಪೂಜೆ ನಡೀತಾ ಇದೆ. ಮಹಾಮಂಡಲ ಇವತ್ತು 48 ದಿನ ಪೂಜೆ ಇವತ್ತವರೆಗೂ ಕಂಪ್ಲೀಟ್ ಆಗಿದೆ. ಇವತ್ತು ಕೊನೆ ದಿನ ಮಹಾಮಂಡಲ, 48ನೇ ಮಹಾಮಂಡಲ. ಸ್ವಾಮಿಯ ವಿಗ್ರಹ ಇಲ್ಲಿದೆ, ಇನ್ನೂ ಅಲಂಕಾರಗೊಂಡಿಲ್ಲ. ಸ್ವಾಮಿಗೆ ಅಲಂಕಾರ ಮಾಡಬೇಕು ಅಂದರೆ ಅಲ್ಲಿ ಹೋಮ ಯಜ್ಞಗಳು ಮಹಾಯಜ್ಞ ಮಾಡ್ತಾಯಿದ್ದಾರೆ. ಮಹಾಯಜ್ಞ ಮಾಡ್ತಾಯಿದ್ದಾರೆ. 48 ದಿನಗಳ ಮಹಾಯಜ್ಞ ಕೊನೆಯ ದಿನದ ಇವತ್ತು ಹೋಮ ಯಜ್ಞ ನಡೀತಾ ಇದೆ. ಇಷ್ಟನ್ನು ವಿಡಿಯೋ ಮಾಡಿಸಿ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ನಮಸ್ಕಾರ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಾರ. ಇವತ್ತಿನ ವಿಶೇಷ ಏನಂದರೆ, ಸೀಪುರ್ಗೆ ಅಮ್ಮ ಇವತ್ತು ಹಬ್ಬದ ದಿನ ಒಳ್ಳೊಳ್ಳೆ ಅಡುಗೆ ಮಾಡಿಟ್ಟಿರ್ತಾರೆ, ಇಟ್ಕೊಂಡು ಹೋಗೋಣ ಅಂತ ಬಂದ್ವಿ. ನನಗೆ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಯಿತು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಎಲ್ಲ ಆಗಿದೆ. ಇವತ್ತು ಕೊನೆಯ ಮಹಾಮಂಡಲ, 48 ದಿನ ಕೊನೆಯ ಪೂಜೆ. ನನ್ನ ಅದೃಷ್ಟ ಚೆನ್ನಾಗಿದೆ, ಟೈಮ್ ಸರಿಯಾಗಿ ಬಂದಿದ್ದೀನಿ. ಇಲ್ಲಿ ವಿಡಿಯೋ ಮಾಡಿಕೊಂಡು ಇಲ್ಲಿನ ದೃಶ್ಯಗಳೆಲ್ಲ ನಿಮಗೆ ತೋರಿಸಿ, ಏನು ಗೊತ್ತಾ, ಏನಾದರೂ ಒಂದು ಒಳ್ಳೆಯ ಕಾರ್ಯ ನೋಡಬೇಕು ಅಂದರೆ ಅವ್ರವ್ರದ್ದೇ ಆದ ಒಂದು ಭಾಗ್ಯ ಇರುತ್ತೆ. ಹಂಗೆ ನನಗೆ ದೇವರು ಇವತ್ತು ಈ ಭಾಗ್ಯ ಕೊಟ್ಟಿದ್ದಾನೆ. ನೋಡುವವ್ರು ನಿಮಗೂ ಕಲ್ಯಾಣವಾಗಲಿ. ಯಾರಿಗೋಸ್ಕರನೂ ದೇವ್ರು ನನ್ನ ಕೈಯಿಂದ ಈ ವಿಡಿಯೋ ಮಾಡಿಸಿದ್ದಾನೆ. ಯಾರೋ ಬೇಕಾಗಿರುತ್ತೆ, ಯಾರೋ ನೋಡೋರಿಗೆ. ಪ್ರತಿಯೊಬ್ಬರಿಂದ ಒಂದು ವಿಡಿಯೋಯಿಂದ ಒಬ್ಬರಿಗೆ ಒಂದೊಂದು ರೀತಿಯಾಗಿ ಒಂದು ಅನುಭವ ಸಿಗುತ್ತೆ. ಯಾರಿಗೋಸ್ಕರನೂ ಮಾಡಿಸಿರ್ತಾನೆ. ಇವತ್ತು ದೇವರು ಈ ಕೆಲಸನ ನನ್ನ ಕೈಯಿಂದ ಮಾಡಿಸಿದ್ದೀನಲ್ಲ, ಯಾರಿಗೋಸ್ಕರನೂ ಮಾಡಿಸ್ತಾ ಇದ್ದಾನೆ. ಇವರು ದಂಪತಿಗಳು ಯಜ್ಞಕ್ಕೆ ಕೂತ್ಕೊಂಡಿದ್ದಾರೆ, ಮಹಾಯಜ್ಞ ಮಾಡ್ತಾಯಿದ್ದಾರೆ 48 ದಿನದ್ದು. ಎಷ್ಟು ದಂಪತಿಗಳಿದ್ದಾರೋ ನಾನು ಎಣಿಸ್ಲಿಲ್ಲ. ಆದೋ ನಿರ್ವಿಘ್ನೇನ ಸಮಾಪರ್ತಂ ಪ್ರಾರಂಭ ಮಹಾಗಣಪತಿ ಹೋಮ ಹವನೇಮಿನಿ ಸ್ವಾಮಿಗಳು ಸ್ವಾಹ ಅಂತ ತುಪ್ಪ ಅಂತ ಮೂರುಗಡೆ ಹಾಕ್ಬೇಕು. ಆಚೆ ಬಿಸಾಡಬಾರ್ದು, ದೇವರ ಬದಿ ಊಟ ಹಾಕ್ತಿರೋದು. ಸ್ವಾಮಿ ತೋರಿಸಿ ತುಪ್ಪ ತೋರಿಸಿ ಆದೋ ನಿರ್ವಿಘ್ನೇನ ಸಮಾಪರ್ತಂ ಪ್ರಾರಂಭ ಮಹಾಗಣಪತಿ ಹೋಮ ಹವನೇಮಿನಿ ಸ್ವಾಮಿಗಳು ಸ್ವಾಹ ಅಂತ ತುಪ್ಪ ಅಂತ ಮೂರುಗಡೆ ಹಾಕ್ಬೇಕು. ಆಚೆ ಬಿಸಾಡಬಾರ್ದು, ದೇವರ ಬದಿ ಊಟ ಹಾಕ್ತಿರೋದು. ಇದನ್ನು ಅಂತೇಳಿ ನೋಡಿ, ಈ ತರ ತುಪ್ಪ ಹಾಕಿದಾಗ ಒಳಕ್ ಹಾಕ್ಬೇಕು. ನಾವು ತುಪ್ಪ ಹಾಕಿದ್ರೆ ದೇವರು ಬಾಯಿ ತೆಗಿತಂತೆ, ಆಯ್ತಾ? ಅವಾಗ ಒಳಕ್ ಬಿಡುತ್ತೆ, ಬಾಯಿಗೆ ಹೋಗುತ್ತೆ. ಯಾವಾಗ ಹಾಕಿದ್ರೆ ಬಾಯಿ ಮುಚ್ಕೊಂಡು ಹೋಗುತ್ತೆ, ಆಯ್ತಾ? ನಾವು ಹಾಕೋ ಇದು ಭಕ್ತಗಳು ಸ್ವಾಮಿ ಸ್ವೀಕಾರ ಆಗ್ಬೇಕು. ಯಾವಾಗ ಹಾಕೋದು, ಏನೋ ಯೋಚನೆ ಮಾಡೋದು ಅವೆಲ್ಲ ಮಾಡಬಾರ್ದು. ನಾವು ಸ್ವಾಹ ಅಂದಾಗ ಒಳಕ್ ಹಾಕ್ತಾ ಇರ್ಬೇಕು ಆಗಿದ್ದಕ್ಕೆ. ನಿರ್ವಿಘ್ನೇನ ಸಮಾಪರ್ತಂ ಪ್ರಾರಂಭ ಮಹಾಗಣಪತಿ ಹೋಮ ಹವನೇಮಿನಿ ಯೋಗ ಓಂ ಗಣಾನಾನ್ವಾ ಗಣಪತಿ ಬ್ರಹ್ಮಣ ಪ್ರಧಾನ ಶ್ರೀಮನ್ ನೋದಕ ಸಾಧನ ಗಣಪತಿ ಕುಂಭವಾಮೇ ಕವಿಂಕ ವೀಣಾಭವಶ್ವತಂ ಶೇಷರಾಜಂ ಬ್ರಹ್ಮಣ ಪ್ರಧಾನ ಶ್ರೀಮನ್ ನೋದಕ ಸಾಧನ ಓಂ ಗಣಾನಾನ್ವಾ ಗಣಪತಿ ಕುಂಭವಾಮೇ ಕವಿಂಕ ವೀಣಾಭವಶ್ವತಂ ಶೇಷರಾಜಂ ಬ್ರಹ್ಮಣ ಪ್ರಧಾನ ಶ್ರೀಮನ್ ನೋದಕ ಸಾಧನ ನಮೋ ಗಣಪತಿ. ಪೂಜೆಗೆ ಬಂದಿರೋರಿಗೆಲ್ಲರೂ ವಿಶೇಷ ಊಟ. ಮೊಸರನ್ನ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಒಳ್ಳೆ ಹೆಲ್ದಿ ಭರಿತ ಊಟ. ಇಲ್ಲಿ ಟೊಮೆಟೊ ಬಾತ್ ಮಾಡಿದ್ದಾರೆ. ಕೆಳಗಡೆ ಪಾತ್ರೆಯಲ್ಲಿ ಏನಿದೆ, ಇದು ಮೊಸರನ್ನ ಎಷ್ಟು ಚೆಂದಾಗಿದೆಯಲ್ಲ. ಸೂಪರ್ ಊಟ, ಒಳ್ಳೆಯ ಊಟ ತಿನ್ನಿ ಖುಷಿ ಪಡಿ.
ತೋರಿಸ್ತೇವೆ ತುಪ್ಪ ಹಾಕಬಾರ್ದು ತೋರಿಸ್ತೇವೆ ತುಪ್ಪ ಹಾಕಬಾರ್ದು ಆದೋ ನಿರ್ವಿಘ್ನೇನ ಸಮಾಪರ್ತಂ ಪ್ರಾರಂಭ ಮಹಾಗಣಪತಿ ಹೋಮ ಹವನೇ ವಿನಿಯೋಗ ಸ್ವಾಮಿಗಳು ಸ್ವಾಹ ಅಂತ ತುಪ್ಪ ಹಾಕ್ತಾ ಮೂರ್ಗಡೆ ಹಾಕ್ಬೇಕು ಆಚೆ ಬಿಸಾಡಬಾರ್ದು ದೇವರಿಗೂ ನೀವು ಊಟ ಹಾಕ್ತಿರೋದು ಮತ್ತೆ ಇದನ್ನ ಅಂತೇಳಿ ನೋಡಿ ಈ ತರ ನಾವು ತುಪ್ಪ ಹಾಕಿದಾಗ ಒಳಕ್ ಹಾಕ್ಬೇಕು. ನಾವು ತುಪ್ಪ ಹಾಕಿದ ದೇವರು ಬಾಯಿ ತೆಗಿತಂತೆ ಆಯ್ತಾ, ಅವಾಗ ಒಳಕ್ ಬಿಡುತ್ತೆ, ಬಾಯಿಗೆ ಹೋಗುತ್ತೆ. ಯಾವಾಗ ಹಾಕಿದ್ರೆ ಬಾಯಿ ಮುಚ್ಕೊಂಡು ಹೋಗುತ್ತೆ ಆಯ್ತಾ. ನಾವು ಹಾಕೋ ಇದು ಭಕ್ತಗಳು ಸ್ವಾಮಿ ಸ್ವೀಕಾರ ಆಗ್ಬೇಕು. ಯಾವಾಗ ಹಾಕೋದು ಏನೋ ಯೋಚನೆ ಮಾಡೋದು ಅವೆಲ್ಲ ಮಾಡಬಾರ್ದು. ನಾವು ಸ್ವಾಹ ಅಂದಾಗ ಒಳಕ್ ಹಾಕ್ತಾ ಇರ್ಬೇಕು ಆಗಿತ್ತಕ್ಕೆ ಆಯ್ತು. ಅತಃ ನಿರ್ವಿಘ್ನೇನ ಸಮಾಪರ್ತಂ ಪ್ರಾರಂಭ ಮಹಾಗಣಪತಿ ಓಂ ಹವನೇ ವಿನಿಯೋಗ ಓಂ ಗಣಾನಾಂ ದ್ವಾ ಗಣಪತಿ ಗಣಪತಾಮಹೇ ಕವಿಂ ಕವೀನಾಮುಪಸ್ಸುವಂತರಂ ಬ್ರಹ್ಮಣಾಂ ಬ್ರಹ್ಮಣಪದಾನ ಶೃಣ್ವನ್ನೋದಿತ ಸಾಧನಕತ್ವಾ ಗಣಾನಾಂ ದ್ವಾ ಗಣಪತಿ ಗಣಪತಾಮಹೇ ಕವಿಂ ಕವೀನಾಮುಪಸ್ಸುವಂತರಂ ಶೇಷರಾಜಂ ಬ್ರಹ್ಮಣಾಂ ಬ್ರಹ್ಮಣಪದಾನ ಶೃಣ್ವನ್ನೋದಿತ ಸಾಧನಕತ್ವಾ ಓಂ ಗಣಾನಾಂ ದ್ವಾ ಗಣಪತಿ ಗಣಪತಾಮಹೇ ಕವಿಂ ಕವೀನಾಮುಪಸ್ಸುವಂತರಂ ಶೇಷರಾಜಂ ಬ್ರಹ್ಮಣಾಂ ಬ್ರಹ್ಮಣಪದಾನ ಶೃಣ್ವನ್ನೋದಿತ ಸಾಧನಕತ್ವಾ ನಮೋ ಗಣಪತೇ ಪರಬ್ರಹ್ಮಣೇ ಮಹಾದೇವನಾಯ ನಮಃ ದೇವನಾಯ ಮಹಾರಾಜ ಮಹಿಮನ್ನೇ ಪ್ರಚೋದಯಾತ್ ದೇವಿ ಬೇಡ 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 ವೇಣುಗೋಪಾಲ ಸ್ವಾಮಿಯ ಮಹಾಮಂಗಳಾರತಿಯ ಪಡೆದು ಅಲ್ಲಿನ ದೃಶ್ಯವನ್ನೆಲ್ಲ ಕಣ್ತುಂಬಿಕೊಂಡು ಸಂತೃಪ್ತನಾಗಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಒಲಿದು ಬಂದ ಭಾಗ್ಯ ಅಂತ ಹೇಳ್ತಾರಲ್ಲ, ನನಗೆ ಅಂದ್ಕೊಂಡಿದ್ದೇನೆ ವೇಣುಗೋಪಾಲ ಸ್ವಾಮಿಯ ದರ್ಶನ ಆಯಿತು, ಚೆನ್ನಾಗಿತ್ತು. ಅಲ್ಲಿಂದ ಸೀಪುರ್ ನಮ್ಮ ಮನೆಗೆ ಬಂದೆ. ಸೀಪುರಮ್ಮ ಮನೆ ಮುಂದ್ಗಡೆ ಗಿಡಗಳು ಹಾಕ್ಕೊಂಡಿದ್ದಾರೆ. ಕುಂಬಳಕಾಯಿ ಗಿಡ, ಏಳಿಕಾಯಿ ಗಿಡ ಮತ್ತು ಹೂವಿನ ಗಿಡಗಳು, ಹಾಗಲಕಾಯಿ ಗಿಡಗಳ ನೋಡಿ ಎಷ್ಟು ಚೆನ್ನಾಗಿದೆ. ಹೂವು ಎಲ್ಲ ಈ ಹೂವದ ಹೆಸರು ಏನೋ ಹೇಳ್ತಾರೆ, ಬಟ್ ಒಳ್ಳೆ ಹೂವು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಗಿಡ ತುಂಬ ಹೂವು. ಏಳಿಕಾಯಿ ಗಿಡ ಚಿತ್ರಾನ್ನ ಮಾಡಿದ್ದಾರೆ, ಏಳಿಕಾಯಿ ಚಿತ್ರಾನ್ನ. ಹಾಗಲಕಾಯಿ ಬೆಳೆಸಿದ್ದಾರೆ. ಹಾಗಲಕಾಯಿ ಗೊಜ್ಜು ಒಂದು ಪಲ್ಯ ಹಾಕಿದ್ನಲ್ಲ, ಅದು 100 ಜನ ಅಂದರೆ 100K ಹೊರಟಾಗಿದೆ ಆ ವಿಡಿಯೋ. ಕುಂಬಳಕಾಯಿ ಬೆಳೆಸ್ತಾ ಇದ್ದಾರೆ. ನಾನು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಕುಂಬಳಕಾಯಿ ಬಳ್ಳಿ ಅದನ್ನು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಈ ಹೂವು ಇದೆಯಲ್ಲ, ಹೂವದಲ್ಲಿ ನಾನು ಬಜ್ಜಿ ಮಾಡ್ತೀನಿ, ಹೂವಿಂದ ಬಜ್ಜಿ, ಕುಂಬಳಕಾಯಿ ಬಜ್ಜಿ ಸಾಕಾಗಿರುತ್ತೆ. ಕುಂಬಳಕಾಯಿ ಹೂವು ಬಜ್ಜಿ ಮತ್ತು ಸೋರೆಕಾಯಿ ಹೂವು ಬಜ್ಜಿ. ಗಿಡಗಳನ್ನೆಲ್ಲ ನೋಡಿಕೊಂಡು ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಮನೆ ಒಳಗಡೆ ಅಮ್ಮ ಇವತ್ತು ಪೂಜೆ ಮಾಡಿದ್ದಾರೆ, ದೇವರಿಗೆಲ್ಲ ಅಲಂಕಾರ ಮಾಡಿದ್ದಾರೆ. ದೇವರೇ ಪ್ರಣಾಮಗಳು. ಒಳ್ಳೆ ಅಡುಗೆ ಸಿದ್ಧವಾಗಿದೆ. ನನ್ನ ಮಗಳು ಪ್ರಿಯಭಾಷಿನಿ, ನನ್ನ ಮಗ ಶ್ರೀ ದಕ್ಷ ದ್ರಾವಿಡಿಯನ್ ಶೆಟ್ಟಿ. ಪಾಯಸ, ಅಮ್ಮ ಪಾಯಸ ಅಂದರೆ ನಮಗೆಲ್ಲ ತುಂಬ ಇಷ್ಟ.
ವಡೆ ಹಾಕಿದ್ದಾರೆ, ಮುದ್ದೆ, ಕಾಳು ಸಾರು, ಕುಂಬಳಕಾಯಿ ಪಲ್ಯ. ಇದು ಕಾಳು ಸಾರು ಅಂದರೆ ಬದನೆಕಾಯಿ, ಇಲ್ಲೇ ಬೆಳೆಯೋದು ಬದನೆಕಾಯಿ ನಮ್ಮ. ಹೇಗಿದೆ ನೋಡಿದ್ರಾ? ಈಗ ಬಾರಿಸೋದು. ಬೆಳಿಗ್ಗೆ 4 ಗಂಟೆಗೆ ಅಡುಗೆ ಮಾಡ್ತಾರೆ, 6 ಗಂಟೆಗೆ ಊಟ ಮಾಡಿಬಿಡ್ತಾರೆ. ಉಪವಾಸ ಇರ್ತಾರಲ್ಲ. ಮುದ್ದೆ, ಚಿತ್ರಾನ್ನ, ಹೆಸರುಬೇಳೆ, ಆಲೂಗಡ್ಡೆ ಪಲ್ಯ, ವಡೆ, ಕಾಳು ಸಾರು, ಬಿಳಿ ಅನ್ನ ಮತ್ತು ಕುಂಬಳಕಾಯಿ ಪಲ್ಯ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ನಮ್ಮ ಧರ್ಮದಲ್ಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಾಗ ಕೊನೆಯಲ್ಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಕಲ್ಯಾಣವಾಗಲಿ ಅಂತ ಹೇಳ್ತಾರೆ. ನಿಮ್ಮೆಲ್ಲರ ಆಸೆಗಳನ್ನು ಆ ಪರಮಾತ್ಮನು ಈಡೇರಿಸಿ ನಿಮಗೆ ಒಳ್ಳೇದು ಮಾಡಲಿ. ಖುಷಿಯಾಗಿರಿ ಜೀವನದಲ್ಲಿ. ಪರಮಾತ್ಮನ ನೆನೆಸ್ಕೊಳ್ಳಿ. ಓದ್ಕೊಂಡೋಗೋದೇನಿಲ್ಲ, ಇರೋವರೆಗೂ ಪರಮಾತ್ಮ ಅಂತ ಹೇಳ್ಕೊಂಡು ಅವನ ಹೆಸರು ಹೇಳ್ಕೊಂಡು ಅವರ ಧ್ಯಾನದಲ್ಲಿ ಕಾಲ ಕಳೆಯಿರಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.